ಓಕೆ. ಆಮೇಲೆ ಇನ್ನೊಂದೇನು ಗೊತ್ತಾ ಬಹಳ ಜನ ಏನೋ ಒಂಥರ ಸರ್ಪ್ರೈಸಿಂಗ್ಲಿ ನೋಡ್ತಾ ಇದ್ದಾರೆ ನಿಮ್ಮ ಚಲುವಿಯ ನೋಟ ಚಂದ ಲುಕ್ನ. ಬಟ್ ನೀವು ಲೇಡಿ ವರ್ಷನ್ನ ಗೆಟಪ್ನ ಹಾಕಿರೋದೇನು ಹೊಸದಲ್ಲ. ಅಣ್ಣವರ ಮಕ್ಕಳು ಸಿನಿಮಾಲ್ಲಿ ಹಾಕಿದ್ದೀರಿ, ಆಮೇಲೆ ಮಿಡಿದ ಶ್ರುತಿ ಸಿನಿಮಾದಲ್ಲಿ ಕೂಡ ಒಂದು ಪಾತ್ರ ಹಾಕಿದ್ರಿ. ಬಟ್ ಇದು ಎಂಟೈರ್ಲಿ ಡಿಫ್ರೆಂಟ್ ಆಗಿದೆ ಈ ಲುಕ್ಕು. ಸೊ ಹಾಗಾಗಿ ಜನ ಒಬ್ಬ ಲೆಜೆಂಡ್ರಿ ಆ್ಯಕ್ಟರ್ ಈ ಥರದ ಒಂದು ಪಾತ್ರ ನಿಭಾಯಿಸಿದಾರ, ಇಷ್ಟು ಅದ್ಭುತವಾಗಿ ಕಾಣಿಸ್ತಾರ ಅಂತ ತುಂಬ ಕೊಂಡಾಡ್ತಾ ಇದ್ದಾರೆ. ಹೆಂಗೆ ಅನ್ಸುತ್ತೆ ಆ ಪಾತ್ರದ ಬಗ್ಗೆ ಹೇಳಿ. ಪಾತ್ರದ ಬಗ್ಗೆ ಅನ್ನೋದಕ್ಕಿಂತ ಆ ಬರೋ ಸನ್ನಿವೇಶ ನೋಡ್ಬೇಕು. ಹಾಂ 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 ಕಾಂಬಿನೇಷನ್ ಆಫ್ ನಾನು ಯಾರು ಉಪೇಂದ್ರ ಬರ್ತೀವ, ನಾನು ರಾಜ್ ಶೆಟ್ಟಿ, ಅದು ಕಾಂಬಿನೇಷನ್ ನೋಡಿದಾಗ ಒಂದು ಮಜಾ ಕೊಡುತ್ತೆ. ಆಮೇಲೆ ಯಾವ ಟೈಮಲ್ಲಿ ಬರುತ್ತೆ ಅದೆಲ್ಲ ಬಹಳ ವಿಶೇಷ. ಅದೇ ಹೇಳೋದು, ನಾವು ಸಿನಿಮಾನ ಇವಾಗ ನಾವು ಹೇಳೋದು ಈಸಿ, ಹಂಗೆ ಮಾಡಿದಾಗ, ಬಟ್ ಸಿನಿಮಾ ಬಂದು ಅವ್ರು ಅನುಭವಿಸಿದಾಗ ಅದು ಬೇರೆ ರೀತಿ ಹೋಗುತ್ತೆ. ಹೇಳಿದಾಗ ಅಷ್ಟು ನಿಮಗೆ ಸ್ವಾರಸ್ಯ ಅನ್ಸಲ್ಲ. ವೆನ್ ಯು ಕಮ್ ಅಂಡ್ ವಿಜುವಲಿ ವಾಚ್ ಯು ವಿಲ್ ಫೀಲ್ ದಟ್. ಓಕೆ. ಬಟ್ ಓನ್ಲಿ ಥಿಂಗ್ ಇಸ್ ಹ್ಯಾಟ್ಸ್ ಆಫ್ ಟು ನನ್ನ ಅಷ್ಟು ಚೆನ್ನಾಗಿ ತೋರಿಸಿರೋದು ನಮ್ಮ ಮೇಕಪ್ನವರು, ನಮ್ಮ ಕಾಸ್ಟ್ಯೂಮರ್ ಇರ್ಬೋದು, ಅವರೆಲ್ಲ ಕಾಣಿಸಿರೋ ಶಿವಣ್ಣ ಅದು ಇಂಪಾರ್ಟೆಂಟ್. ಕ್ಯಾಮ್ರಾ, ಲೈಟಿಂಗ್ ಎಲ್ಲ ಕೌಂಟ್ ಆಗುತ್ತೆ. ಇಟ್ಸ್ ನಾಟ್, ಅವ್ರು ಹೇಳ್ತಾರೆ ತುಂಬಾ ಪ್ರೀತಿ ಜಾಸ್ತಿ ನಮ್ಮ ಮೇಲೆ, ಎಲ್ಲರಿಗೂ ಪ್ರೀತಿ ಜಾಸ್ತಿ. ಏನು ಮಾಡಕ್ಕೆ, ಉಪೇಂದ್ರಗಂತೂ ಎಕ್ಸ್ಟ್ರಾ ಲವ್ ನಮ್ಮ ಮೇಲೆ. ಏನು ಮಾಡಕ್ಕಾಗಲ್ಲ. ಸತ್ಯ ಒಪ್ಕೊಳ್ಳೇಬೇಕು. ನೀವೇ ಕಾಣಿಸಿರೋ, ನೀವೇ ಹಾಕಿರೋದು ವೇಷ, ಅದು ಒಪ್ಕೊಳ್ಳೇಬೇಕು. ಹಂಗಲ್ಲಮ್ಮ, ನಾವು ಒಪ್ಕೊಳ್ಳೋದು ಎಲ್ಲ ಹೇಳಿದ್ರೆ ಒಪ್ಕೋತೀವಿ ಅಷ್ಟೇ.